ನಿಮ್ಮ ಅವಶ್ಯಕತೆ ಇತ್ತು ಅವರಿಗೆ. ಪ್ರೀತಿ ಇಲ್ಲ, ಅವಶ್ಯಕತೆ ಇತ್ತು. ಅದಕ್ಕೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಈಗ ಅವಶ್ಯಕತೆ ಮುಗಿದು ಹೋಗಿದೆ. ಪ್ರೀತಿ ಇರೋರು, ನಾನ್ಯಾಕೆ ಪ್ರೀತಿ ಅನ್ನೋ ವರ್ಡ್ ಯೂಸ್ ಮಾಡಲಿಲ್ಲ ಅಂದರೆ, ಅವಶ್ಯಕತೆ ಇದ್ದಾಗ ಗಂಟೆಗಟ್ಟಲೆ ಸಮಯ ಕೊಟ್ಟಿರೋರು, ಈಗ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆಗೆ ಬಂದಿರತಕ್ಕಂಥ ವ್ಯಕ್ತಿಗಳು ಅಂತ ಆಗ್ಬಿಡ್ತಾರೆ. ನೀವು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಬದಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಈ 5 ಲಕ್ಷಣಗಳಿರುತ್ತೆ. ಓಕೆ. ಏನಪ್ಪ ಇವನು ಬರೀ ಲಕ್ಷಣದ ಬಗ್ಗೆ ಮಾತಾಡ್ತಾನೆ ಅಂತಲ್ಲ. ಸೊ ಇವತ್ತಿನ ರಿಲೇಶನ್‌ಶಿಪ್ಪಲ್ಲಿ ಆಲ್ಮೋಸ್ಟು ತುಂಬ ಅವಶ್ಯಕತೆಗೆ ನಿಲ್ತಿದ್ದಾರೆ. ತುಂಬ ಬೇಗ ಬದಲಾಗ್ತಿದ್ದಾರೆ ಅಲ್ವಾ? ಕಣ್ಣೀರು ಹಾಕೊಂಡು ನನ್ನ ಹತ್ರ ಬರ್ತಾ ಇದ್ದಾರೆ ಕೌನ್ಸಿಲಿಂಗಲ್ಲಿ. ಸೊ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅವರು ರಿಯಲೈಸೇಷನ್‌ಗೆ ಬರೋಕ್ಕಾಗ್ತಿಲ್ಲ. ಸೊ ಎಲ್ಲೋ ಹೆಲ್ಪ್ ಆಗ್ಬೋದಲ್ಲ ಇಬ್ರಿಗೂನು. ಯಾರೋ ಒಬ್ರು ಲಾಯಲ್ ಆಗಿರ್ತಾರೆ. ಅವ್ರಿಗೆ ತಿಳಿ ಹೇಳಕ್ಕೆ ಹೆಲ್ಪ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಓಕೆ. ಅದಕ್ಕಿಂತ ಮುಂಚೆ ಚಾನಲ್‌ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡಬೇಕು ನನ್ನ ಜೊತೆಗೆ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ವಾಟ್ಸಪ್ ಚಾನಲ್ ಇದೆ, ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ. ಸೊ ಸರ್ಚ್ ಮಾಡ್ಕೊಳ್ಳಿ, ಇಲ್ಲ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಫಾಲೋ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬದಲಾಗಿದ್ದಾರೆ ಅನ್ನೋದಕ್ಕೆ ನೀವು ಫೈಂಡ್ ಔಟ್ ಮಾಡಲಿಕ್ಕೆ, ಮೊದಲು ಗಂಟೆಗಟ್ಟಲೆ ಮಾತಾಡೋ ವ್ಯಕ್ತಿ ಈಗ ಸಮಯ ಇಲ್ಲ ಅಂತ ಹೇಳ್ತಾರೆ. ಮೊದಲು ಆ್ಯಕ್ಚುಲಿ ಸಮಯ ಮಾಡಿಕೊಂಡು ನಿಮ್ಮ ಹತ್ರ ಗಂಟೆಗಟ್ಟಲೆ ಮಾತಾಡಬೇಕಾಗಿತ್ತು. ಅರ್ಧ ಗಂಟೆ, 1 ಅವರು, 1 ಅವರು ಇದೆಲ್ಲ ಮಾತಾಡ್ತಾ ಇದ್ರು. ಏನಕ್ಕೆ? ಅವಾಗ ಇಂಟ್ರೆಸ್ಟ್ ಇತ್ತು, ನೀವು ಬೇಕಾಗಿದ್ರಿ, ನಿಮ್ಮ ಅವಶ್ಯಕತೆ ಇತ್ತು ಅವರಿಗೆ. ಪ್ರೀತಿ ಇಲ್ಲ, ಅವಶ್ಯಕತೆ ಇತ್ತು. ಅದಕ್ಕೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಈಗ ಅವಶ್ಯಕತೆ ಮುಗಿದು ಹೋಗಿದೆ. ಪ್ರೀತಿ ಇರೋರು, ನಾನ್ಯಾಕೆ ಪ್ರೀತಿ ಅನ್ನೋ ವರ್ಡ್ ಯೂಸ್ ಮಾಡಲಿಲ್ಲ ಅಂದರೆ, ಅವಶ್ಯಕತೆ ಇದ್ದಾಗ ಗಂಟೆಗಟ್ಟಲೆ ಸಮಯ ಕೊಟ್ಟಿರೋರು, ಈಗ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆಗೆ ಬಂದಿರತಕ್ಕಂಥ ವ್ಯಕ್ತಿಗಳು ಅಂತ ಆಗ್ಬಿಡ್ತಾರೆ. ಪ್ರೀತಿ ಇದ್ದವರು ಸದಾ ಬದಲಾಗ್ದಿರ ಸದಾ ಹಂಗೆ ಇರ್ತಾರೆ. ಓಕೆ. ಅಂತ ಸದಾ ಸಮಯ ಕೊಡ್ತಾರೆ. ನಿಮಗೋಸ್ಕರ, ನಿಮಗಾಗಿ ಸಮಯ ಕೊಡ್ತಾರೆ. ಅಟ್ಲೀಸ್ಟ್ ಫ್ರೀ ಮಾಡ್ಕೊಂಡಾದ್ರೂ ಸಮಯ ಕೊಡ್ತಾರೆ. ಓಕೆನಾ? ಅದಕ್ಕೆ ಈಗ ಸಮಯ ಇಲ್ಲ ಅಂತ ನಿಮ್ಗೆ ಹೇಳ್ತಾ ಹೋಗ್ತಾರಲ್ಲ, ಅಂತ ಸಮಯ ಇಲ್ಲ ಮಾತಾಡೋಕೆ ನಿಮ್ಮ ಜೊತೆಗೆ ಅಂತ. ಫ್ರೀ ಮಾಡ್ಕೊಳ್ಳಲ್ಲ. ದಿನದೊಂದು 10 ನಿಮಿಷ, 15 ನಿಮಿಷ ನಿಮಗೋಸ್ಕರ ಮೀಸಲಿಡ್ತಾ ಇಲ್ಲ ಅಂದಮೇಲೆ, ಸೊ ಐ ಥಿಂಕ್ ಅವರಿಗೆ ಪ್ರೀತಿ ಇಲ್ಲ ನಿಮ್ಮ ಮೇಲೆ ಅಂತ ಅರ್ಥ ಆಗುತ್ತೆ. ಇದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಮೆಸೇಜ್‌ಗಾಗಿ ಕಾಯ್ತಾ ಇದ್ರು. ಈಗ ನೋಡಿದ್ರು ರಿಪ್ಲೈ ಮಾಡಲ್ಲ. ಫಸ್ಟು ನಿಮ್ದೊಂದು ಮೆಸೇಜ್ ಬಂದರೆ ಸಾಕು ಅಂತ ಕಾಯ್ತಾ ಇದ್ರು. ನಿಮ್ದೊಂದು ಕಾಲ್ ಬಂದರೆ ಸಾಕು ಅಂತ ಕಾಯ್ತಾ ಇದ್ರು. ಈಗ ಮೆಸೇಜ್ ಬಂದ್ರೇನು, ಕಾಲ್ ಬಂದರು ಇಗ್ನೋರ್ ಮಾಡ್ತಾರೆ. ಟೇಕ್ ಇಟ್ ಈಸಿಯಾಗಿ ತಗೊಳ್ತಾರೆ. ಬಿಡು, ಆಮೇಲೆ ಮಾಡಿದ್ರಾಯ್ತು, ಬಿಡು ಸಾಯಂಕಾಲ ಮಾಡಿದ್ರಾಯ್ತು, ಬಿಡು ನಾಳೆ ಮಾಡಿದ್ರಾಯ್ತು. ಯಾಕಿಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಆಲ್ರೆಡಿ ಅವರ ಮನಸ್ಥಿತಿ ಬದಲಾಗಿ ಹೋಗಿದೆ. ನೀವು ಬೇಡವಾಗಿದ್ದೀರಾ ಅವ್ರಿಗೆ. ಸೊ ಹಾಗಾಗಿ ಅವ್ರು ಹಂಗೆ ನಡ್ಕೊಳ್ಳೋಕೆ ಸಾಧ್ಯ, ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಸೆಕೆಂಡ್ ರೀಸನ್. ಥರ್ಡ್ ಬಂದು ಏನಂತ ಹೇಳಿದ್ರೆ, ಲೈಕ್ ಸಣ್ಣ ವಿಷಯಗಳನ್ನು ಗಮನಿಸ್ತಾ ಇದ್ರು. ಈಗ ನಿಮ್ಮಲ್ಲಿ ನೋವು ಕಾಣ್ತಾ ಇದೆ, ನೀವು ನೋವಲ್ಲಿದ್ದೀರಿ, ಬೇಜಾರಲ್ಲಿದ್ದೀರಿ, ದುಃಖದಲ್ಲಿ ಕೂಡಿದ್ದೀರಿ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ. ಅದೆಲ್ಲ ನೋಡಿದ್ರು ನನಗೆ ಸಂಬಂಧನೇ ಇಲ್ಲ ಅಂತೇಳಿ ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ದಾರೆ. ಮೊದಲು ಸಣ್ಣ ಸಣ್ಣ ವಿಚಾರ, ನಿಮ್ಮಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ತಡ್ಕೊಳ್ತಾ ಇರಲಿಲ್ಲ, ಹೇಳ್ತಾ ಇದ್ರು ಹಂಗೆ ಬೇಡ ಹಿಂಗೆ ಬೇಡ ಎಲ್ಲ ಹೇಳ್ತಾ ಇದ್ರು. ಈಗ ನೀವು ನೋವಲ್ಲಿ ಒದ್ದಾಡಿದ್ರು ಕೂಡ ನಂಗೆ ಸಂಬಂಧನೇ ಇಲ್ಲ, ಅವ್ರ ಪಾಡಿಗೆ ಅವರು ಹೊರಟೋಗ್ಬಿಡ್ತಾರೆ, ಅವ್ರ ಪಾಡಿಗೆ ಇದ್ಬಿಡ್ತಾ ಇದ್ದಾರೆ. ಇದಿಷ್ಟು ಚೇಂಜಸ್ ಕಾಣ್ತಿರೋದು ಅವ್ರಿಗೆ. ಮೊದಲು ನೋಡಿ ಡಿಫ್ರೆನ್ಸು, ಸ್ವಲ್ಪ ಏನಾದರೂ ಹಿಂಗೆ ಮಾಡು, ಹಂಗಿರು, ಹಾಸ್ಪಿಟಲಿಗೆ ಹೋಗೋಣ, ಅದು ಮಾಡ ಇದು ಮಾಡಿ ಎಲ್ಲ ಹೇಳೋರು. ಈಗ ಒದ್ದಾಡಿದ್ರು ಹೇಳ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಬದಲಾಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಕಾರಣ ಹುಡುಕ್ತಾ ಇದ್ರು. ಈಗ ನಿಮ್ಮಿಂದ ದೂರ ಇರೋ ಕಾರಣ ಹುಡುಕ್ತಾ ಇದ್ದಾರೆ. ಏನಾದರೂ ಮಾಡಿ ಕಾರಣ ಹುಡ್ಕೊಂಡು ಮಾತಾಡೋರು. ಯಾವುದೋ ಒಂದು ವಿಚಾರ, ಸಬ್ಜೆಕ್ಟ್ ಏನೋ ಒಂದು ತಗೊಂಡ್ಬಿಟ್ಟಾದ್ರೂ ನಿಮ್ಮ ಜೊತೆ ಒಟ್ಟಿನಲ್ಲಿ ನಿಮ್ಮ ಜೊತೆ ಮಾತಾಡಬೇಕು, ಪದಗಳು ಕೇಳಬೇಕು, ವಾಯ್ಸ್ ಕೇಳಬೇಕು ಅಂತ ಒದ್ದಾಡ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಕಾರಣ ಹುಡುಕ್ತಾ ಇದ್ದಾರೆ. ಅಂದರೆ ಏನರ್ಥ? ಬದಲಾಗಿ ಹೋದ್ರು, ಅವ್ರ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು, ಅವ್ರು ಬಂದಿದ್ದ ಅವಶ್ಯಕತೆಗೆ ಅಂತ ಪ್ರೂವ್ ಮತ್ತೆ ಮಾಡ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜಗಳವಾದರೆ ಹೇಗೋ, ಜಗಳ ಆದಾಗ ಸಂಬಂಧ ಉಳಿಸ್ಕೊಳ್ಳೋ ತುಂಬ ಪ್ರಯತ್ನ ಪಡ್ತಾ ಇದ್ರು. ಆದರೆ ಈಗ ಜಗಳ ಆಗೋಯ್ತಲ್ಲ, ಈಗ ಅದೇ ಜಗಳ ಆದಮೇಲೆ ಇದೇ ನೆಪ ಇಟ್ಕೊಂಡು ನೀನು ಬೇಡ ನನ್ನ ಜೊತೆ ಪದೇ ಪದೇ ಜಗಳ ಮಾಡ್ತೀಯ ಅಂತ ಕಾರಣ ಕೊಟ್ಟು ದೂರ ಮಾಡ್ತಾ ಇದ್ದಾರೆ. 5 ಲಕ್ಷಣಗಳಿದೆಯಲ್ಲ, ಬದಲಾಗಿರ್ತಕ್ಕಂಥ ವ್ಯಕ್ತಿನಲ್ಲಿ ಇರುವಂಥ ಲಕ್ಷಣಗಳು ಸ್ನೇಹಿತರೆ. ಓಕೆ. ಹೇಗಿತ್ತು ಪಾಯಿಂಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ, ಫಾಲೋ ಮಾಡಿ, ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.